ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸದಾ ಯಂಗಾಗಿ ಕಾಣಲು ಒಂದು 10 ಟಿಪ್ಸ್ ಹೇಳ್ತೀನಿ. ಕರೆಕ್ಟಾಗಿದೆಯಲ್ವಾ? 10 ಓಕೆ, 10 ಟಿಪ್ಸ್ ಹೇಳ್ತೀನಿ. ನೀವು ಫಾಲೋ ಮಾಡ್ತಾ ಹೋಗಿ. ಕೆಲವೊಂದು ಸಲ ನಾವು ಮಾಡೋ ಚಿಕ್ಕ ಮಿಸ್ಟೇಕಿಂದನೇ ನಮ್ಮ ಏಜ್ ಚಿಕ್ಕದಾಗಿದ್ರೂ ನಾವು ಏಜ್ ಆದವ್ರ ಥರ ಕಾಣಿಸ್ತೀವಿ. ಆಗ ನಮ್ಮನ್ನ ಸಾಮಾನ್ಯವಾಗಿ ಆಂಟಿ ಅಂತ ಕರೀತಾರೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡ್ಕೊಳ್ಬೇಕು ಮನೆಯಲ್ಲಿ ಅಂತಂದರೆ, ಫಸ್ಟು ಟಿಪ್ ಬಂದುಬಿಟ್ಟು ಹೇರ್ ಬಗ್ಗೆ ನೋಡಿ. ಸಮ್ಟೈಮ್ ಏನಾಗುತ್ತೆ, ನಾವು ಶಾಂಪು ಹಾಕಿ ತಲೆ ಸ್ನಾನ ಮಾಡಿರ್ತೀವಿ, 1-2 ಡೇಸ್ಗೆ ಒಂಥರ ಆಯ್ಲಿ ಆಗಿಬಿಡುತ್ತೆ ಹೇರೆಲ್ಲ. ಈಗ ನಾನು ನೋಡ್ತಿರ್ಬೋದು, ನಂದು ಒಂಥರ ಆಯ್ಲಿ ಅನಿಸುತ್ತೆ. ಆ ಥರ ಇದ್ದಾಗ ನಾವು ಅದನ್ನು ಸ್ಟೈಲ್ ಮಾಡಿಕೊಂಡು, ನಮ್ಮ ಹೇರಲ್ಲಿ ಆಯಿಲ್ ಇದ್ದರೂ ಸಹ ನಾವು ಅದನ್ನು ಹೇರ್ ಸ್ಟೈಲ್ ಮಾಡಿ ನಮ್ಮ ಹೇರ್ನ ವಾಲ್ಯೂಮ್ ಹೇಗೆ ಜಾಸ್ತಿ ಮಾಡ್ಕೊಳ್ಬೋದು ಅನ್ನೋದು ನೋಡೋಣ. ಆಮೇಲೆ ಇನ್ನೊಂದು ನೋಡಿ, ನಂತರ ರೌಂಡ್ ಫೇಸ್ ಇರೋರು, ಆಲೂಗಡ್ಡೆ ಪರೋಟ ಥರ ಇರೋರು ಯಾವತ್ತಿಗೂ ಈ ಥರ ಸೆಂಟರ್ ಬೇತಲ್ಲಿ ತೆಕ್ಕೊಂಡು ಸೆಂಟರ್ ಪಾರ್ಟಿಷನ್ ಮಾಡ್ತಾರೆ ನೋಡಿ, ಆ ಥರ ಮಾತ್ರ ಪ್ಲೀಸ್ ಮಾಡ್ಕೊಳ್ಳೇಬೇಡಿ. ಚೆನ್ನಾಗಿ ಕಾಣಲ್ಲ, ಇನ್ನೂ ಮುಖ ದೊಡ್ಡದಾಗಿ ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಮುಖ ಸ್ವಲ್ಪ ಚಿಕ್ಕದಾಗಿದ್ದರೆ ಪರವಾಗಿಲ್ಲ, ಸೆಂಟರ್ ಬೇತಲ್ಲೇ ತೆಗೆದು ನೀವು ಬಾಚ್ಕೊಳ್ಬೋದು. ಹೇರ್ ನಮ್ಮದು ಆಯಿಲಿ ಆಗಿದ್ದರೂ ಸಹ ಈ ಥರ ಸೈಡು ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೆ, ಸೈಡ್ ತೆಗೆದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಕೂದಲ ತೊಗೊಂಡು ಅದನ್ನೇನಿಲ್ಲ ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಕ್ಲಿಪ್ ಇಟ್ಕೊಂಡ್ಬಿಡೋದು. ಆ ಥರ ಆದರೂ ಮಾಡ್ಕೋಬೋದು. ಈ ಕಡೆ ಸ್ಟೈಲಾಗಿ ಒಂದು ಏನಂತಾರೆ, ಇದನ್ನು ಒಂದು ಕೂದಲ ಈ ಥರ ಬಿಟ್ಕೋಬೋದು. ಅವಾಗ ನಿಮಗೆ ಗೊತ್ತೇ ಆಗೋಲ್ಲ ನಮ್ಮ ಹೇರು ಆಯಿಲಿ ಆಗಿದೆ ಅಂತ, ನೋಡೋರಿಗೆ ಗೊತ್ತೇ ಆಗೋಲ್ಲ, ಸ್ಟೈಲಾಗಿ ಕಾಣಿಸುತ್ತೆ, ನೀವು ಹೆಂಗಾಗಿ ಕಾಣಿಸ್ತೀರ. ಇಲ್ಲ ಅಂತಂದರೆ ನೆಕ್ಸ್ಟು ಬನ್ ಬರುತ್ತೆ, ತೋರಿಸ್ತೀನಿ ನಿಮಗೆ. ಆ ಬನ್ ಹಾಕ್ಬಿಟ್ಟು ಇಲ್ಲಿ ಹೈ ಪೋನಿ ಹಾಕಬೇಕು. ನೀವು ಕೆಳಗಡೆ ಹಾಕೋಕ್ಕೆ ಹೋಗಬೇಡಿ, ಮತ್ತು ಹೈ ಪೋನಿ ಮೇಲ್ಗಡೆ ಒಂದು ಪೋನಿ ಹಾಕಿ ಆ ಬನ್ ಇಟ್ಬಿಟ್ಟು ಸುತ್ತ ಕವರ್ ಮಾಡಿ ಆ ಥರನೂ ಹಾಕ್ಕೊಳ್ಬೋದು. ನಿಮಗೆ ನಮ್ಮ ಹೇರ್ ಆಯಿಲಿ ಆಗಿದೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಆ ಥರ ಬೇಕಾದರೆ ಸ್ಟೈಲ್ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಈ ಥರ ಹಿಂಗೆ ಕಟ್ಬಿಟ್ಟು ಹಿಂಗೆ ಹಾಕಿ ಎಲ್ಲಿ ಹಿಂಗೆ ಒಳ್ಳೆ ಅಂಡ ಥರ ಬಿಟ್ಕೊಂಡಿರ್ತಾರೆ. ಮೊದಲೇ ನಂತರ ಸ್ವಲ್ಪ ಹೇರ್ಸ್ ಕಡಿಮೆ ಇತ್ತು ಅಂದರೆ ಸೇಮ್ ಅಂಡ ಥರನೇ ಕಾಣಿಸುತ್ತೆ. ಇಲ್ಲಾಂತಂದರೆ ಕೆಳಗಡೆ ಒಂಥರ ತುರ್ಬು ಥರ ಕಟ್ಕೊಂಡಿರ್ತಾರೆ. ಆಂಟಿ ಅಲ್ಲ, ಅಜ್ಜಿ ಥರ ಕಾಣಿಸ್ತೀರ. ಪ್ಲೀಸ್ ಆ ಥರ ಮಾಡ್ಕೋಬೇಡಿ. ನೀವು ಚಿಕ್ಕದಾಗಿ ಹೇರ್ ಸ್ಟೈಲ್ ಮಾಡ್ಕೊಡಿ. ಹೇರ್ ಸ್ಟೈಲ್ ಅಂದರೆ ಏನೋದು ಹಾಗೆ ಹೀಗೆ ಮಾಡ್ಕೊಳೋದೇನಲ್ಲ, ಸಿಂಪಲ್ ಹೇಳಿದಾಗೆ ನಾನು ಈ ಥರ, ಇಲ್ಲಾಂದರೆ ಎಲ್ಲ ತೊಗೊಂಡ್ಬಿಟ್ಟು ಹಿಂಗೆ ರೌಂಡ್ ಸುತ್ತಬಿಟ್ಟು ಇಲ್ಲೊಂದು ಕ್ಲಿಪ್ ಇಡೋದು, ಅಥವಾ ಹಿಂಗೆ ತೊಗೊಂಡು ಇಲ್ಲೊಂದು ಕ್ಲಿಪ್ ಇಡೋದು, ಆ ಥರದ್ದು ಚಿಕ್ಕದಾಗಿ ಮಾಡ್ಕೊಳ್ಬೋದು. ಹೇರ್ ಆಯಿಲಿ ಇದ್ದರೆ ಅದನ್ನು ನಮಗೆ ಅನಿಸೋದೇ ಇಲ್ಲ, ಇವರ ಹೇರ್ ಆಯಿಲಿ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ನಾನು ಇನ್ನೊಂದು, ಅಥವಾ ಹೇರ್ ಸ್ಟೈಲ್ ಮಾಡ್ತಿರೋ ಬಿಡ್ತಿರೋ ಅದು ಬಿಡಿ, ಬಟ್ ಹೇರ್ ಆಕ್ಸೆಸರೀಸ್ ಮಾತ್ರ ನೀವು ತೊಗೊಂಡೇ ಇರಬೇಕು. ಯಾಕಂದರೆ ಅದು ನಿಮಗೆ ಗೊತ್ತಾಗಲ್ಲ, ನಮ್ಮದು ಬೇರೆಯವ್ರು ನೋಡೋರ್ದೆಲ್ಲ ಏನಾಗುತ್ತೆ, ನಿಮ್ಮ ಹೇರು ಅದ್ರ ಕಡೆ ಗಮನ ಹೋಗೋದೇ ಇಲ್ಲ, ಆಯಿಲಿ ಆಗಿದೆ ಅನ್ನೋದ್ರ ಕಡೆ ಗಮನ ಹೋಗೋದೇ ಇಲ್ಲ, ನಮ್ಮ ಆಕ್ಸೆಸರೀಸ್ ಮೇಲೆ ಗಮನ ಹೋಗುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಕ್ಲಿಪ್ ಇಟ್ಟಿದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಬನ್ ಮಾಡಿ ಇದು ಮಾಡ್ಕೊಂಡಿದ್ದಾರೆ ಎಲ್ಲ ತೋರಿಸ್ತೀನಿ. ಯಾವ ಥರದ್ದು ನಾವು ಇಟ್ಕೊಂಡಿರಬೇಕು ಅನ್ನೋದು ತೋರಿಸ್ತೀನಿ. ಫಸ್ಟ್ ನಾನು ಹೇಳಿದ್ನಲ್ವ, ಈ ಥರದ್ದೊಂದು ಬನ್ ತೊಗೊಳ್ಳಿ. ಇದರಲ್ಲಿ ಸೈಜಸ್ ಕೂಡ ಬರುತ್ತೆ, ಇದಕ್ಕಿಂತ ದೊಡ್ಡದು ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಸೈಜ್ ತೊಗೊಳ್ಬೋದು. ಆಮೇಲೆ ಇದು ಅಷ್ಟೇ, ಕೆಳಗಡೆ ಇಟ್ಕೊಂಡು ಮಾಡಬೇಡಿ. ಫಸ್ಟ್ ಏನು ಮಾಡ್ಬೋದು, ಹೈ ಪೋನಿ ಇಲ್ಲಿ ಪೋನಿ ಮಾಡಿಬಿಟ್ಟು ಅದನ್ನಿಟ್ಟು ಸುತ್ತ ನಿಮ್ಮ ಹೇರ್ ಏನಿದೆಯಲ್ಲ ಕವರ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿದರೆ ನೀಟಾಗಿ ಗೊತ್ತೇ ಆಗೋದಿಲ್ಲ ನಿಮ್ಮದು ಹೇರ್ ಆಯಿಲಿ ಆಗಿದೆ ಅಂತ. ಆಮೇಲೆ ನೆಕ್ಸ್ಟು ಈ ಥರ ಕ್ಲಿಪ್ಪುಗಳು ಇಟ್ಕೊಂಡಿರಿ, ಚಿಕ್ಕ ಕ್ಲಿಪ್ಪುಗಳು ಸ್ಟೈಲಾಗಿ ಕಾಣಿಸುತ್ತೆ. ಆಮೇಲೆ ಇದು ಅಷ್ಟೇ ತುಂಬಾ ಯೂಸ್ ಆಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಹೇರ್ಸ್ ಎಲ್ಲ ಈ ಥರ ಮೇಲ್ಗಡೆ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೇರ್ ಬಿಟ್ಬಿಟ್ಟು ಇದನ್ನು ಹಾಕಿಬಿಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮದು ಹೇರ್ ಆಯಿಲಿ ಆಗಿದೆ ಅಂತ ಸಹ ನಿಮಗೆ ಗೊತ್ತಾಗೋದೇ ಇಲ್ಲ. ಆಮೇಲೆ ಈ ಥರದ್ದು ಅಷ್ಟೇ, ಏಕೆಂದರೆ ಇದು ನೀವು ಬಣ್ಣ ಹಾಕ್ಕೊಂಡಿರ್ತೀರಲ್ಲ ಅದರ ಮಧ್ಯದಲ್ಲಿ ಇದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರದ್ದೊಂದು, ಇದು ಅಷ್ಟೇ ಸೇಮ್ ಅದೇ ಥರನೇ ಮಧ್ಯದಲ್ಲಿ ಹಾಕ್ಕೊಳ್ಳೋದು ಈ ಥರದ್ದು. ನೆಕ್ಸ್ಟು
ಈ ಥರ ದೊಡ್ಡ ದೊಡ್ಡ ಕ್ಲಿಪ್ ಸಹ ನೀವು ತೊಗೊಳ್ಬೋದು. ಈ ಥರ ಸೈಡಲ್ಲಿ ನೀವು ಬನ್ ಹಾಕಿರ್ತೀರಿ ಅಥವಾ ಈ ಥರ ಸ್ಟೈಲ್ ಮಾಡಿಬಿಟ್ಟು ಇಲ್ಲೊಂದು ಈ ಥರ ಇಟ್ಕೊಂಡ್ರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ವ, ಈ ಥರ ಹಿಂಗೆ ಇಟ್ಕೊಳಕ್ಕೆ ಈ ಥರ ದೊಡ್ಡ ದೊಡ್ಡ ಕ್ಲಿಪ್ಪುಗಳು ಬೇಕಾದರೆ ತೊಗೊಳ್ಳಿ. ಈ ಥರ ರಬ್ಬರ್ ಬ್ಯಾಂಡ್ಗಳು ತೊಗೊಳ್ಳಿ, ಚೆನ್ನಾಗಿರುತ್ತೆ ಈ ಥರದ್ದು. ನೆಕ್ಸ್ಟು ನೋಡ್ತಾ ಇರ್ಬೋದಲ್ಲ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲಿಪ್ಪು. ಈ ಥರದ್ದು ತೊಗೊಳ್ಳಿ, ಕ್ಯೂಟಾಗಿ ಕಾಣಿಸ್ತೀರ. ಈ ಥರ ಕ್ಲಿಪ್ಸು, ಚಿಕ್ಕ ಚಿಕ್ಕ ಕ್ಲಿಪ್ಸು. ಈ ಥರದ್ದು ಈ ಥರ ಒಂದಿಷ್ಟು ತೊಗೊಂಡು ಇಟ್ಕೊಳ್ಳಿ, ಅದೇನು ಬೇಗ ಹಾಳಾಗೋದಿಲ್ಲ, ತುಂಬ ಸತಿ ನೀವು ಯೂಸ್ ಮಾಡ್ಬೋದು. ಹಾಗೆ ಬನ್ ಹಾಕ್ಕೊಳ್ಳೋದಕ್ಕೆ ನೀವು ಈ ಥರ ಯು ಪಿನ್ಗಳಂತೂ ಬೇಕೇ ಬೇಕಾಗುತ್ತೆ. ಇದಕ್ಕೆ ಯು ಶೇಪ್ ಪಿನ್ ಅಂತ ಹೇಳ್ತಾರೆ, ಸಿಗುತ್ತೆ. ಈ ಥರದ್ದು ತೊಗೊಂಡು ಇಟ್ಕೊಂಡಿರಿ. ನೆಕ್ಸ್ಟು ನೋಡಿ, ಈ ಥರ ಕ್ಲಿಪ್ಪು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ ರೀ. ಈ ಥರ ನಾನು ಎರಡೂ ಇದೆ, ಇದೊಂದು ಕಲರ್ ಇದೆ, ನೆಕ್ಸ್ಟ್ ಇದೊಂದು ಕಲರು ಇದೆ. ಇದು ಪ್ಲಾಸ್ಟಿಕ್ ಕವರಲ್ಲೇ ಹಾಕಿಡಿ, ಅವರು ಹೇಗೆ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ ಹಾಗೇ ಹಾಕಿಡಿ, ನಿಮಗೆ ನೀಟಾಗಿ ಚೆನ್ನಾಗಿರುತ್ತೆ, ಏನೂ ಹಾಳಾಗೋದಿಲ್ಲ. ಇದು ಹೇಗೆ ಗೊತ್ತಾ, ನೀವು ಈ ಥರ ಹೇರ್ಸ್ ತೊಗೊಂಬಿಟ್ಟು ಇಲ್ಲಿಟ್ಕೊಂಡ್ಬಿಟ್ಟು ಹೇರ್ಸ್ ಎಲ್ಲ ಬಿಟ್ಬಿಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಬೇಕಾದರೂ ಮಾಡ್ಕೊಳ್ಬೋದು. ಆಮೇಲೆ ನಾನು ಬನ್ ಹಾಕಿದ ಮೇಲೆ ಬೇಕು ಅಂದರೆ ನೀವು ಈಗ ಕೆಲವೊಂದು ಸಲ ಇದ್ದಕ್ಕಿದ್ದಂಗೆ ಫಂಕ್ಷನ್ಸ್ ಬರುತ್ತೆ, ಚಿಕ್ಕ ಪುಟ್ಟ, ಏನೋ ಅಕ್ಕಪಕ್ಕದವ್ರು ಕರೀತಾರೆ, ಏನೋ ಮಕ್ಕಳ ಬರ್ಡೇ ಅಂತೆ, ಆವಾಗ ನಮ್ಮದು ಹೇರ್ ಆಯ್ಲಿ ಆಗಿರುತ್ತೆ, ನಮಗೆ ತಲೆ ಸ್ನಾನ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಹಾಗೇನು ಮಾಡೋದು, ಈ ಬನ್ ಹಾಕ್ಕೊಳ್ಳೋದು, ಪೋನಿ ಹಾಕೊಂಬಿಟ್ಟು ಬನ್ ಹಾಕ್ಕೊಳ್ಳಿ. ಅದಕ್ಕೆ ನೋಡಿ ಈ ಥರದ್ದು, ಇದಕ್ಕೇನು ಹೇಳ್ತಾರೆ, ಹೀಗೆ ಆ ಬನ್ನಿಗೆ ಹಿಂಗೆ ಇಟ್ಕೊಳೋದಕ್ಕೆ, ಗೊತ್ತಾಗ್ತಾ ಇದೆಯಲ್ವ, ಹಿಂಗೆ ಇಟ್ಕೊಳೋದಕ್ಕೆ ಗಜರ ಈ ಥರದ್ದು ಒಂದಿಷ್ಟು ತೊಗೊಂಡಿಟ್ಕೊಳ್ಳಿ. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ ಪರ್ಲಿಂದ ಡಿಸೈನ್ ಮಾಡಿದ್ದಾರೆ, ಮೇಲ್ಗಡೆ ಈ ಥರ ಫ್ಲವರ್ ಕೊಟ್ಟಿದ್ದಾರೆ. ಆಮೇಲೆ ಇದು ಫ್ಲೆಕ್ಸಿಬಲ್ ನೋಡಿ, ಹೇಗಾದರೂ ನೀವು ಈ ಥರ ಮಾಡ್ಬೋದು. ಈ ಥರದ ಗಜರ ಆಗಿರ್ಬೋದು, ಅಥವಾ ಈ ಥರ ಫ್ಲವರ್ದು ಬರುತ್ತೆ, ಚಿಕ್ಕ ಚಿಕ್ಕ ಒಂಥರ ಮೊಗ್ಗು ಥರ ಕಾಣಿಸುತ್ತೆ. ನಿಮಗೆ ಏನಿಲ್ಲ, ಅದು ಬನ್ನಿರುತ್ತಲ್ವ, ಅದಕ್ಕೆ ಹೀಗೆ ಇದು ಮಾಡಿಬಿಟ್ಟು ಇಲ್ಲಿ ಕಟ್ಟಿಬಿಡ್ಬೋದು. ಈ ಥರ ಕೊಟ್ಟಿರ್ತಾರೆ, ಕಟ್ಟಿಬಿಡೋದು ಜಸ್ಟ್ ಅಷ್ಟೇ, ನೀವೇ ಹಾಕೋದು, ಬೇರೆ ಯಾರ ಹೆಲ್ಪು ಬೇಕಾಗಿಲ್ಲ. ಈ ಥರದ್ದು ಇದೊಂಥರ ಗಜರ, ಇದೊಂದು ತೊಗೊಳ್ಳಿ. ಆಮೇಲೆ ಈ ಥರ ಫ್ಲವರ್ ಥರ ಬರುತ್ತಲ್ವ, ಇದು ತೊಗೊಳ್ಳಿ. ಇದಕ್ಕೂ ಅಷ್ಟೇ ಈ ಥರ ಕೊಟ್ಟಿರ್ತಾರೆ, ಜಸ್ಟ್ ನೀವು ಆ ಬನ್ನಿಗೆ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಟೈಟಾಗಿ ಕಟ್ಕೊಂಡ್ಬಿಡೋದು ಅಷ್ಟೇ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಆ್ಯಕ್ಸಸರೀಸು ನೀವು ಇಟ್ಕೊಂಡಿದ್ರೆ ನಿಮ್ಮ ಹೇರ್ ಸ್ಟೈಲು, ಅಂದರೆ ನೀವು ನಿಮ್ಮ ಹೇರ್ ಆಯ್ಲಿ ಆಗಿದ್ದರೂ ಸಹ ಈ ಥರ ಚಿಕ್ಕ ಚಿಕ್ಕದು ಸ್ಟೈಲ್ ಮಾಡಿಕೊಂಡು ಜನರ ಗಮನ ಎಲ್ಲ ನಮ್ಮ ಆ್ಯಕ್ಸಸರೀಸ್ ಮೇಲೆ ಹೋಗುತ್ತೆ, ನಮ್ಮ ಹೇರ್ ಮೇಲೆ ಹೋಗೋದೇ ಇಲ್ಲ. ಹಾಗಾಗಿ ನೀವು ಹೆಂಗಾಗಿ ಕಾಣಿಸ್ತೀರ, ಸ್ಟೈಲಿಶ್ ಆಗಿ ಸಹ ಕಾಣಿಸ್ತೀರ. ಹಾಗೆ ನೋಡಿ, ಕೆಲವೊಬ್ಬರಂತೂ ಈ ಥರ ಹಿಂಗೆ ಸೈಡಲ್ಲಿ ಇಲ್ಲಿ ಈ ಥರ ಇಲ್ಲಿ ಜಡೆ ಎಣ್ಬಿಟ್ಟು ಅದು ಹಿಂಗೆ ಮುಂದೆ ಹಿಂಗೆ ಹಾಕ್ಕೊಂಡಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಭಾಗ್ಯ ಹಾಕ್ಕೊಂಡಿರ್ತಾಳಲ್ವ, ಆ ಥರ ಜಡೆ ಸೈಡಿಗೆ ಎಳೆದ್ಬಿಟ್ಟು ಈ ಥರ ಹಾಕ್ಕೊಂಡ್ರೆ ಅವ್ರ ಹಸ್ಬೆಂಡ್ ತಾಂಡವ್ ಕರೀತಾರಲ್ಲ, ಎಣ್ಣೆ ಮುಖದೊಳೆ ತೊಳೆ ಅಂತ ನಿಮ್ಮ ಹಸ್ಬೆಂಡು ಕರಿಬೋದು. ಹಾಗಾಗಿ ಆ ಥರ ಮಾತ್ರ ಹಾಕ್ಕೋಬೇಡಿ ಪ್ಲೀಸ್. ಸೈಡಲ್ಲಿ ನಾನು ಹೇಳಿದಾಗೆ ಈ ಥರ ಚಿಕ್ಕ ಚಿಕ್ಕ ಆ್ಯಕ್ಸಸರೀಸು ನೀವು ಬಳಸಿ ನಿಮ್ಮದು ಹೇರ್ ಸ್ಟೈಲು ಮಾಡಿಕೊಂಡ್ರೆ ಆಗ ನೀವು ಹೆಂಗಾಗಿ ಕಾಣಿಸ್ತೀರಾ ಹಾಗೆ ಸ್ಟೈಲಿಶ್ ಆಗಿ ಸಹ ಕಾಣಿಸ್ತೀರ. ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಚಪ್ಪಲು. ಹೌದು, ಚಪ್ಪಲ್ ಅಷ್ಟೇ, ನಾವು ಕಾಲು ಫುಲ್ಲು ಕಾಣೋ ಥರದ್ದು ಚಪ್ಪಲ್ ಹಾಕ್ಕೋಬಾರ್ದು. ಈ ಹವಾಯಿ ಚಪ್ಪಲಿ, ಈ ಎರಡು ಬೆರಳುಗಳ ಮಧ್ಯೆ ಏನಂತಾರೆ ಅದು ಉಂಟ ಥರ ಏನೋ ಬರುತ್ತಲ್ಲ ಉದ್ದ, ಆ ಥರದ್ದು ಹಾಕ್ಕೊಳ್ಬೇಡಿ. ನೀವು ಸ್ಯಾರಿ ಉಟ್ಕೊಂಡಾಗ, ಲೆಹೆಂಗಾ ಉಟ್ಕೊಂಡಾಗ ಅದ್ರ ಲುಕ್ಕೆಲ್ಲ ಹಾಳಾಗೋಗುತ್ತೆ. ಈಗೆಲ್ಲ ನೋಡಿ, ಈ ಬ್ಯಾಲಿ ಶೂ ಅಂತ ಬರುತ್ತೆ, ಆ ಥರದ್ದು ಹಾಕ್ಕೊಳ್ಳಿ, ನಿಮ್ಮ ಲುಕ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ನೀವು ಹೆಂಗಾಗಿ ಕಾಣಿಸ್ತೀರ. ಹಾಗೆ ಇನ್ನೊಂದು ಸೀಕ್ರೆಟ್ ಹೇಳ ನಿಮಗೆ, ನಾವು ನೇಲ್ ಪಾಲಿಶ್ ಹಾಕ್ಕೊಂಡಿರ್ತೀವಿ, ಅದು ಸ್ವಲ್ಪ ಹೊರಟೋಗಿರುತ್ತೆ, ಅದನ್ನು ಸಹ ಅವಾಯ್ಡ್ ಮಾಡ್ಬೋದು, ಅಂದರೆ ಹೈಡ್ ಮಾಡ್ಬೋದು, ಕಾಣಿಸೋದೇ ಇಲ್ಲ. ಆ ಒಂದು ಕಾರಣಕ್ಕೆ, ಅಥವಾ ನಮ್ಮದು ಸೀರೆ ಅಥವಾ ಲೆಹೆಂಗಾ
ತುಂಬ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೀವು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಳ್ತೀವಿ ಅನ್ನೋದಾದರೆ ಶೂ ಹಾಕ್ಕೊಳ್ಳಿ, ಚಪ್ಪಲ್ ಹಾಕ್ಕೋಬೇಡಿ, ಅದಕ್ಕೆ ಯಾವತ್ತೂ ಅಷ್ಟು ಚೆನ್ನಾಗಿ ಕಾಣಿಸೋದೇ ಇಲ್ಲ. ನಾನು ಹೇಳ್ತೀನಲ್ಲ, ಈ ಥರ ಚಿಕ್ಕ ಚಿಕ್ಕ ಮಿಸ್ಟೇಕಿಂದನೇ ನಮ್ಮ ಲುಕ್ಕು, ನಮ್ಮ ಏಜು ಜಾಸ್ತಿ ಆಗಿರೋ ಥರ ಕಾಣೋ ಥರ ನಮ್ಮನ್ನು ನಾವೇ ಮಾಡ್ಕೊಳ್ತೀವಿ. ಹಾಗಾಗಿ ನೀವು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಳ್ಳೋದಾದರೆ ನಿಮ್ಮ ಹತ್ರ ಯಾವಾಗಲೂ ನೋಡಿ ಒಂದು ಬ್ಲ್ಯಾಕ್ ಕಲರ್ದು, ಆಮೇಲೆ ಒಂದು ವೈಟು, ಒಂದು ಲೈಟ್ ಗೋಲ್ಡ್ ಕಲರ್ ಆ ಥರ ಶೂ ನೀವು ಇಟ್ಕೊಂಡಿರಿ, ಎಲ್ಲ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ. ಹಾಗೆ ತುಂಬ ಚಮ್ಕಿ ಶೂಸ್ ಎಲ್ಲ ತೊಗೋಬೇಡಿ, ಚೆನ್ನಾಗಿ ಕಾಣಿಸೋದಿಲ್ಲ. ಈ ಅಡಿಡಾಸು, ಬಾಟಾ ಇದರಲ್ಲೆಲ್ಲ ಬರುತ್ತಲ್ವ, ಆ ಥರ ಶೂ ಇಟ್ಕೊಳ್ಳಿ, ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಆಗ ನೀವು ಹೆಂಗಾಗಿ ಕಾಣಿಸ್ತೀರ. ಥರ್ಡ್ ಟಿಪ್ಪು, ಬಿಂದಿ, ಚುಕ್ಕಿ, ಸ್ಟಿಕ್ಕರು ಅಂತೆಲ್ಲ ನಾವೇನು ಹೇಳ್ತೀವಲ್ಲ, ಅದು ನೋಡಿ, ಕೆಲವೊಬ್ರದ್ದು ರೌಂಡ್ ಫೇಸ್ ಇರುತ್ತೆ, ಕೆಲವೊಬ್ರದ್ದು ಸ್ವಲ್ಪ ಉದ್ದ ಫೇಸ್ ಇರುತ್ತೆ, ಕೆಲವೊಬ್ರದ್ದು ಸ್ವಲ್ಪ ಚಿಕ್ಕ ಫೇಸ್ ಇರುತ್ತೆ. ಆ ಥರದವರು ಯಾವ್ಯಾವ ಥರ ಬಿಂದಿ ಇಟ್ಕೊಂಡ್ರೆ ಅವರು ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡೋಣ. ಫಸ್ಟ್ ನಂದೇ ಹೇಳ್ಬಿಡ್ತೀನಿ. ನಾನು ಆಗಲೇ ಹೇಳಿದಾಗೆ ಆಲೂ ಪರೋಟ ಥರ ರೌಂಡಾಗಿದೆ. ಆಲೂ ಪರೋಟಗೆ ಏನು ಕೊಡ್ತಾರೆ ಹೇಳಿ, ಪಕ್ಕದಲ್ಲಿ ಸ್ವಲ್ಪ ಆಚಾರ ಕೊಡ್ತಾರೆ. ಅದೇ ಥರ ಚಿಕ್ಕದಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಉದ್ದಂದು ಸ್ಟಿಕ್ಕರ್ ಇಟ್ಕೊಂಡ್ರೆ ನಮ್ಮ ಫೇಸು ಸ್ವಲ್ಪ ಅಷ್ಟು ಅಗಲವಾಗಿ ಕಾಣಿಸೋದಿಲ್ಲ. ಚಿಕ್ಕ ಸ್ಟಿಕ್ಕರ್ ಬೇಕಾದರೆ ಇಟ್ಕೊಳ್ಬೋದು, ರೌಂಡದು ಅಷ್ಟೇ. ಈ ಥರ ಚಿಕ್ಕದು ಬರುತ್ತಲ್ವ, ಈ ಥರದ್ದು ಇಷ್ಟೇ ಸಾಕು. ಇದಕ್ಕಿಂತ ಇನ್ನೊಂದು ಚೂರು ದೊಡ್ಡದು ಬೇಕಾದ್ರೆ ಇಟ್ಕೊಳ್ಬೋದು. ತುಂಬ ದೊಡ್ಡದು ಇಟ್ಕೊಂಡ್ಬಿಟ್ರೆ ಆಮೇಲೆ ಮಾರಿ ಮುತ್ತು ಥರ ಕಾಣಿಸ್ಬಿಡ್ತೀನಿ, ಚೆನ್ನಾಗಿರಲ್ಲ. ಉದ್ದಂದು ಈಗ ನಾನು ಇಟ್ಕೊಂಡಿದ್ದೀನಲ್ವ, ಈ ಥರ ಉದ್ದ ಇಟ್ಕೊಳ್ಳಿ, ತೋರಿಸ್ತಾ ಇದ್ದೀನಲ್ವ, ಈ ಥರ ಉದ್ದಂದು. ಆಮೇಲೆ ಡಿಸೈನು ಬರೀ ಪ್ಲೇನ್ ಅಂತೇನಿಲ್ಲ, ಡಿಸೈನಲ್ಲೂ ಸ್ವಲ್ಪ ಉದ್ದ ಬಂದಿರಬೇಕು. ಈ ಥರದ್ದು ನಾವು ಇಟ್ಕೊಂಡ್ರೆ, ನಾವು ಅಂದರೆ ರೌಂಡ್ ಫೇಸ್ ಇರೋರು, ಅವ್ರ ಫೇಸು ಸ್ವಲ್ಪ ಅಗಲವಾಗಿ ರೌಂಡಾಗಿ ಕಾಣಿಸೋದಿಲ್ಲ. ಇನ್ನು ಚಿಕ್ಕ ಫೇಸು ಇರೋರು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಅವರು ಸ್ವಲ್ಪ ಉದ್ದ ಇಟ್ಕೊಳ್ಬೋದು, ಸ್ವಲ್ಪ ಕಡಿಮೆ ಇರೋದು, ತುಂಬ ಉದ್ದ ಇರೋದು ಇಟ್ಕೊಳ್ಬೇಡಿ. ಹಾಗೆ ನೋಡಿ, ಉದ್ದ ಫೇಸ್ ಇರೋರು, ಕೆಲವೊಬ್ರದ್ದು ಸ್ವಲ್ಪ ಉದ್ದ ಇರುತ್ತೆ, ಅಂಥವ್ರು ರೌಂಡು ಸ್ಟಿಕ್ಕರ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರ. ನೀವು ಹೆಂಗಾಗಿ ಕಾಣಿಸ್ತೀರ, ಹಾಗೂ ಸ್ಟೈಲಿಶ್ ಆಗಿ ಸಹ ಕಾಣಿಸ್ತೀರ. ಫೋರ್ತ್ ಟಿಪ್ಪು, ಹ್ಯಾಂಡ್ ಬ್ಯಾಗು. ಹೌದು, ಕೆಲವೊಬ್ಬರು ಹಾಕ್ಕೊಂಡಿರ್ತಾರೆ, ನನಗೆ ಅರ್ಥ ಆಗಲ್ಲ ಅದು ಅವ್ರದ್ದು ಹ್ಯಾಂಡ್ ಬ್ಯಾಗು ಅಥವಾ ಲಗೇಜ್ ಬ್ಯಾಗು ಅಂತ ಗೊತ್ತೇ ಆಗಲ್ಲ. ಆ ಥರ ಹಾಕ್ಕೊಂಡಿರ್ತಾರೆ. ಎಷ್ಟು ನೀಟಾಗಿ ರೆಡಿ ಆಗಿಬಿಟ್ಟು, ಸ್ಟೈಲಾಗಿ ಒಳ್ಳೆ ಕಾಸ್ಟ್ಲಿ ಸೀರೆ, ಒಳ್ಳೆ ಕಾಸ್ಟ್ಲಿ ಲೆಹಂಗಾ ಹಾಕ್ಕೊಂಬಿಟ್ಟು ಇಷ್ಟು ದೊಡ್ಡದು ಹ್ಯಾಂಡ್ ಬ್ಯಾಗ್ ಹಾಕ್ಕೊಂಡಿರ್ತಾರೆ. ಅಯ್ಯೋ, ಅದು ಅವ್ರ ಲುಕ್ಕೇ ಹಾಳಾಗೋಗುತ್ತೆ ಆ ಹ್ಯಾಂಡ್ ಬ್ಯಾಗಿಂದ. ಹಾಗಾಗಿ ಸ್ವಲ್ಪ ಚಿಕ್ಕ ಪರ್ಸು, ಈಗ ಸ್ಟೈಲಿಶ್ ಪರ್ಸುಗಳು ಹಾಕ್ಕೊಳ್ಳಿ, ಈ ಥರ ಕೈಯಲ್ಲಿ ಹಿಂಗೆ ಹಾಕ್ಕೊಳ್ಳಿ, ಸ್ಟೈಲಾಗಿ ಕಾಣಿಸ್ತೀರ. ಈ ಥರ ನೋಡಿ, ಇಲ್ಲಾಂದರೆ ಈ ಥರ ಸುಮ್ಮನೆ ಹೀಗೆ ಹಿಡ್ಕೊಳೋದು ಬರುತ್ತೆ, ನೋಡ್ತಿರ್ಬೋದು ಈ ಥರದ್ದು. ಆಮೇಲೆ ಸ್ವಲ್ಪ ನಿಮಗೇನಾದರೂ ಮಗು ಇತ್ತು ಅಂತಂದರೆ ಅವ್ರದ್ದೇನಾದರೂ ಡೈಪರು ಆ ಥರದ್ದು ಬೇಕಾದರೆ ಹಾಕ್ಕೊಳ್ಳೋದಕ್ಕೆ ಇಷ್ಟು ಸಾಕು. ಇಷ್ಟರಲ್ಲಿ ಒಂದೆರಡು ಹಾಕೋಣಕ್ಕಾಗಲ್ವ, ಇಷ್ಟು ಈ ಥರದ್ದು ತಗೊಳ್ಳಿ. ನಮ್ಮ ಚಿಕ್ಕ ಮಗು ಏನೂ ಇಲ್ಲ ಅನ್ನೋದಾದರೆ ಈ ಥರ ಸ್ಟೈಲಿಶ್ ಆಗಿರೋದು ಈ ಥರದ್ದು ತಗೊಳ್ಳಿ. ಇದು ಸಾಕು. ನಿಮ್ಮ ಪರ್ಸು, ನಿಮ್ಮದೇನು ಲಿಪ್ಸ್ಟಿಕ್ ಆಗಿರ್ಬೋದು, ನಿಮ್ಮದೇನೇನು ಚಿಕ್ಕ ಐಟಮ್ ಇಟ್ಕೊಳ್ಬೋದು, ಅಷ್ಟು ಜಾಗ ಇರುತ್ತೆ ಇದರಲ್ಲಿ, ಏನು ತೊಂದರೆ ಇಲ್ಲ. ಸುಮ್ಮನೆ ಈ ಥರ ಫೋಲ್ಡ್ ಮಾಡೋದು ಅಷ್ಟೇ. ನೋಡಿ ಎಷ್ಟು ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಈ ಥರದ್ದು ಹಾಕ್ಕೊಳ್ಳಿ, ಆಗ ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ನೋಡ್ತಿರ್ಬೋದು. ನೋಡಿ, ಆಗಲೇ ಹೇಳಿದ್ನಲ್ಲ, ಈ ಥರ ಪರ್ಸು ಹೀಗಿಟ್ಕೊಂಡ್ರೆ ತುಂಬ ಸ್ಟೈಲಾಗಿ ಕಾಣಿಸ್ತೀರ. ಅದು ಬಿಟ್ಬಿಟ್ಟು ನೀವು ಇಷ್ಟು ದೊಡ್ಡ ಬ್ಯಾಗು ಇಲ್ಲಿನೇ ತಗೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಈ ಥರ ಹಿಂಗೆ ಸ್ಟೈಲಾಗಿ ಹಿಂಗೆ ಇಟ್ಕೋಬೋದು. ಅಥವಾ ನಾನು ಆಗಲೇ ತೋರಿಸಿದ್ನಲ್ವ, ನೋಡಿ ಈ ಥರ ಹಿಂಗೆ ಕೈಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಅದು ಬಿಟ್ಬಿಟ್ಟು ಇಷ್ಟು ದೊಡ್ಡ ಬ್ಯಾಗ್ಗಳು ಈ ಥರ ಹಿಂಗೆ ಇಲ್ಲೇ ತಗೊಂಡು ಹಿಂಗೆ ಹೋದರೆ ಏನು ಸ್ಟೈಲಾಗಿರುತ್ತೆ ಹೇಳಿ. ಆಮೇಲೆ ಇನ್ನೊಂದು ತೋರಿಸ್ತೀನಿ ರೀ, ಈ ಥರ ಚಿಕ್ಕದೂ ನೋಡಿ, ಈ ಥರದ್ದು ಹಿಂಗೆ ಹಿಡ್ಕೊಂಡು ಸ್ಟೈಲಾಗಿ ಹೋದರೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಲೆಹಂಗಾಗಳ ಮೇಲೆ ಅಥವಾ ಹೆವಿ ವರ್ಕ್ ಸ್ಯಾರಿ ಉಟ್ಕೊಂಡಾಗ ಫಂಕ್ಷನ್ಗೆ ಹೋದಾಗ ನೀವು ಈ ಥರ ಚಿಕ್ಕ ಬ್ಯಾಗ್ ಹಾಕ್ಕೊಂಡು ಈಗ ಸ್ಟೈಲಾಗಿ ಹೋದರೆ ನೀವು ಹೆಂಗಾಗಿ ಕಾಣಿಸ್ತೀರ. ದೊಡ್ಡ ಬ್ಯಾಗ್ ಎಲ್ಲ ಹಾಕ್ಕೋಬೇಡಿ, ಹ್ಯಾಂಡ್ ಬ್ಯಾಗು. ಫಿಫ್ತ್ ಟಿಪ್ಪು, ದುಪ್ಪಟ್ಟ. ಹೌದು, ಕೆಲವೊಬ್ರು ದುಪ್ಪಟ್ಟ ಹಾಕ್ಕೊಳ್ತಾರೆ, ಹಿಂಗೆ ಹಾಕ್ಕೊಂಡಾಗ ಏನಂತಾರೆ,
ನಮಸ್ತೆ ಆಂಟಿ. ನಿಮ್ಮ ಹಾಕಿರೋ ಸ್ಟೈಲ್ ನೋಡಿದ್ರೆ ನಿಮ್ಮನ್ನ ಹಾಗೆ ಆಂಟಿ ಅಂತಲೇ ಕರೆಯೋದು. ಇನ್ನೇನು ಕರೀತಾರೆ ಹೇಳಿ? ಇಲ್ಲಾಂದರೆ ಈ ಮನೆ ಕೆಲಸದವ್ರು ಬರ್ತಾರಲ್ಲ, ಹಿಂಗೆ ಹಾಕೊಂಬಿಟ್ಟು ಅಕ್ಕ ಹೇಳಿ ಅಕ್ಕ ಏನು ಕೆಲಸ ಇದೆ ಮಾಡ್ತೀನಿ ಅಂತ ಬರ್ತಾರಲ್ಲ, ಆ ಥರ ಕಾಣಿಸ್ತೀರ ಅಷ್ಟೇ. ಹಾಗಾಗಿ ಈ ಥರ ದುಪ್ಪಟ್ಟ ವೇರ್ ಮಾಡಬೇಡಿ. ಇದನ್ನು ಸ್ವಲ್ಪ ಓಪನ್ ಮಾಡಿ ಅದೇ ದುಪ್ಪಟ್ಟನ್ನು ಹೇಗೆ ಸ್ಟೈಲಾಗಿ ಹಾಕ್ಕೊಳ್ಬೋದು ನೋಡಿ. ಈ ಥರ ಓಪನ್ ಬಿಟ್ಬಿಟ್ಟು ಇಲ್ಲಿ ಹಿಂಗೆ ಹಾಕ್ಕೊಳ್ಳಿ. ಅದನ್ನೇ ಒಂದು ಸ್ವಲ್ಪ ಸೈಡಿಗೆ ತಗೊಂಡು ಈ ಥರ ಹಿಂಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂಚೂರು ನೀವು ನೋಡ್ತಿರ್ಬೋದು ಅಮಿತಾಬ್ ಬಚ್ಚನ್ ಎಲ್ಲ ಹೆಂಗೆ ಒಳ್ಳೊಳ್ಳೆ ಶಾಲ್ಗಳೆಲ್ಲ ಹಾಕ್ಕೊಂಡು ಹಿಂಗೆ ಬರ್ತಿರ್ತಾರೆ ನೋಡಿ, ಆ ಥರ ಒಳ್ಳೆ ಸ್ಟೈಲಾಗಿ ಕಾಣಿಸ್ತೀರ. ನೀವು ಹೆಂಗಾಗಿ ಸ್ಟೈಲಾಗಿ ಕಾಣಿಸ್ತೀರ ಈ ಥರ ನೀವು ಸ್ಟೈಲ್ ಮಾಡಿಕೊಂಡ್ರೆ. 6th ಟಿಪ್ಪು ಕಿವಿ ಓಲೆ. ಅಂದರೆ ಕೆಲವೊಬ್ರದ್ದು ಕಿವಿ ಏನಾಗಿರುತ್ತೆ ಗೊತ್ತಾ, ಹೋಲ್ ಆಗಿರುತ್ತೆ. ಅಂದರೆ ತುಂಬ ದೊಡ್ಡದು ಹಾಕ್ಕೊಂಡು ಹೆವಿ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ಹೋಲು ಕೆಳಗಡೆ ಬಂದುಬಿಟ್ಟಿರುತ್ತೆ. ಇಲ್ಲಾಂದರೆ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಇರ್ತಾವಲ್ಲ, ಗೊತ್ತಾಗಲ್ಲ. ಆಗ ನಾವು ಇಯರಿಂಗ್ ಹಿಡ್ಕೊಂಡ್ಬಿಟ್ಟು ಹಿಂಗೆ ಎಳೆದುಬಿಟ್ಟಿರ್ತಾರೆ. ಅವಾಗೇನಾಗುತ್ತೆ, ಆ ಹೋಲೆಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ. ಆವಾಗ ನಾವು ಯಾವ ಥರ ಇಯರಿಂಗ್ ಹಾಕ್ಕೊಳ್ಬೇಕಂದ್ರೆ ಈ ಥರ ನಿಮ್ಗೆ ಕಾಣಿಸ್ತಾ ಇದೆಯಲ್ವ, ನಂದು ಕಾಣಿಸ್ತಾ ಇದೆಯಾ, ಈ ಭಾಗ ಏನಿರುತ್ತಲ್ವ ಫುಲ್ ನಿಮಗೆ ಕವರ್ ಆಗಬೇಕು. ಆ ಥರದ್ದು ಇಯರಿಂಗ್ ಹಾಕ್ಕೊಳ್ಳಿ. ಅಂದರೆ ನಿಮ್ಮ ಹೋಲು ಕವರ್ ಆಗುತ್ತೆ. ನಂದೇನು ಹೋಲ್ ದೊಡ್ಡದಾಗಿಲ್ಲ, ಬಟ್ ಈ ಪೋರ್ಷನ್ ನಂದು ದೊಡ್ಡದಿದೆ. ಅಂದರೆ ಕಿವಿ ಓಲೆ ಹಾಕ್ಕೊಳೋದು ಇದು ಇರುತ್ತಲ್ವ, ಇದು ದೊಡ್ಡದಾಗಿದೆ, ಅದೆಲ್ಲ ಕವರ್ ಆಗುತ್ತೆ. ಆ ಥರ ನಾನು ಯಾವತ್ತೂ ಹಿಂಗೆ ಹ್ಯಾಂಗಿರೋಂಥದ್ದು ಹ್ಯಾಂಗಿಂಗ್ ಬರುತ್ತೆ ನೋಡಿ, ತೋರಿಸ್ತೀನಿ ರೀ, ಆ ಥರದ್ದು ಮಾತ್ರ ಹಾಕ್ಕೊಳ್ಬೇಡಿ. ತರ್ಬೋದು ಈ ಥರ ಹಿಂಗೆ ಹ್ಯಾಂಗ್ ಮಾಡ್ಕೊಳೋದು ಇರುತ್ತಲ್ವ, ಈ ಥರದ್ದು ನೀವು ಹಾಕ್ಕೊಳ್ಬೇಡಿ. ಯಾಕಂದರೆ ನಿಮ್ಮದು ಕಿವಿ ಹೋಲು ದೊಡ್ಡದಿತ್ತು, ಅಗಲಾಗಿತ್ತು, ಆಮೇಲೆ ಉದ್ದ ಕಾಣಿಸ್ತಾ ಇತ್ತು ಅಂದಾಗ ನೀವು ಇದನ್ನು ಈಗ ಹಾಕ್ಕೊಂಡಾಗ ಅದೆಲ್ಲ ನಿಮಗೆ ಕಾಣಿಸುತ್ತೆ, ನೋಡೋರಿಗೆ ಫುಲ್ ಕಾಣಿಸುತ್ತೆ. ಹಾಗಾಗಿ ನೀವು ಈ ಥರ ಕವರ್ ಆಗೋಂಥ ಓಲೆ ಹಾಕ್ಕೊಂಡಾಗ ಅಂದರೆ ನಿಮ್ಮ ಹೋಲ್ ಕಾಣಿಸೋದಿಲ್ಲ, ನೀವು ಚೆನ್ನಾಗೂ ಲುಕ್ಕಾಗಿ ಕಾಣಿಸ್ತೀರ, ಹೆಂಗಾಗಿ ಕಾಣಿಸ್ತೀರ. 7th ಟಿಪ್ಪು ನೈಟಿ. ಹೌದು, ಬೆಳಿಗ್ಗೆ ಎದ್ದಾಗಿಂದ ಮನೆಯಲ್ಲಿ ನೀವು ನೈಟಿ ಹಾಕ್ಕೊಂಡೇ ಇರಬೇಡಿ. ಆಂಟಿ ಅಲ್ಲ, ನಿಮ್ಮನ್ನು ಅಜ್ಜಿ ಅಂತಲೇ ಕರೀತಾರೆ. ಇನ್ನೂ ಚಿಕ್ಕ ವಯಸ್ಸು, ನೀವು 30 ವರ್ಷ 20 ವರ್ಷ ಇರೋರು ನೈಟಿ ಹಾಕ್ಕೊಂಡ್ರೂ ಸಹ ನಿಮ್ಮ ಏಜ್ ಜಾಸ್ತಿ ಇದೆ ಆಂಟಿ ಅಂತಲೇ ಮಕ್ಕಳು ಎಲ್ಲರೂ ದೊಡ್ಡವರು ಕರೀತಾರೆ. ಹಾಗಾಗಿ ನೈಟಿ ಇರೋದು ನೈಟ್ ಟೈಮಲ್ಲಿ ಮಾತ್ರ ಹಾಕ್ಕೊಳ್ಳಿ, ನೀವು ರಾತ್ರಿ ಹಾಕ್ಕೊಳ್ಳಿ. ಈಗ ನೈಟಿಯಲ್ಲಿ ಸಹ ಸ್ಟೈಲಿಶ್ ಆಗಿ ಬಂದಿದ್ದಾವೆ, ಆ ಥರದ್ದು ಹಾಕ್ಕೊಳ್ಳಿ. ಅಂದರೆ ಅದು ಸಹ ನೈಟ್ ಹಾಕ್ಕೊಳ್ಳಿ, ಬೆಳಿಗ್ಗೆ ಹಾಕ್ಕೋಬೇಡಿ. ಬೆಳಿಗ್ಗೆ ಏನಿದ್ರು ಡ್ರೆಸ್ ಹಾಕ್ಕೊಳ್ಳಿ, ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೆ ಆ ಥರ. ಲೈಟಾಗಿ ಲೆಗ್ಗಿನ್ಸು, ಟಿ ಶರ್ಟು ಅಥವಾ ಈಗೆಲ್ಲ ಲಂಗಗಳೆಲ್ಲ ಬಂದಿದೆ, ಅಂದರೆ ಕೆಳಗಡೆ ಲಾಂಗ್ ಇರೋಂಥದ್ದು ಪ್ಯಾಂಟುಗಳು, ಪಲಾಜೋ ಪ್ಯಾಂಟು, ಆ ಥರದ್ದು ಬೇಕಾದರೆ ನೀವು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೆ ನೈಟಿ ಮಾತ್ರ ಹಾಕ್ಕೊಳ್ಬೇಡಿ. ನೀವು ತುಂಬ ಏಜ್ ಆದವ್ರ ಥರ ಕಾಣಿಸ್ತೀರ. ಡ್ರೆಸ್ ಆದಷ್ಟು ನೀವು ಬೆಳಿಗ್ಗೆ ಎಲ್ಲ ಡ್ರೆಸ್ ಯೂಸ್ ಮಾಡಿ. ನೈಟ್ ಬೇಕಾದರೆ ನಿಮಗೆ ಕಂಫರ್ಟ್ ಆಗಲ್ಲ ಅಂತಂದರೆ ನೈಟ್ ಹೊತ್ತು ನೈಟಿ ಹಾಕ್ಕೊಳ್ಳಿ, ಬೆಳಿಗ್ಗೆ ಮಾತ್ರ ಡ್ರೆಸ್ಸೇ ಹಾಕ್ಕೊಳ್ಳಿ. ಹಾಗಾಗಿ ನೀವು ಹೆಂಗಾಗಿ ಕಾಣ್ತೀರ ಅವಾಗ. 8th ಟಿಪ್ಪು ಮೇಕಪ್ಪು. ಬಟ್ ನಾನು ಯಾವಾಗಲೂ ಹೇಳೋದು ಒಂದೇ ನಿಮಗೆ, ನಾನು ಸ್ಕಿನ್ ಕೇರ್ ರೊಟೀನ್ದೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ, ಸಿಂಪಲ್ ಮೇಕಪ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಯಾವಾಗಲೂ ಹೇಳ್ತಾ ಇರ್ತೀನಿ. ನೀವು ಮನೇಲಿದ್ದರೆ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಏನೂ ಬೇಕಾಗಿಲ್ಲ. ಒಂದು ಮಾಯ್ಶ್ಚರೈಸರು, ಸನ್ಸ್ಕಿನ್ ಲೋಷನು, ಒಂದು ಲಿಪ್ ಬಾಮ್, ಇಷ್ಟು ಸಾಕು. ಇಷ್ಟು ಹಚ್ಕೊಂಡ್ರೆ ಸಾಕು. ಇನ್ ಕೇಸ್ ನಿಮಗೆ ಏನೋ ಅಕ್ಕಪಕ್ಕದವ್ರು ಅರ್ಶಿನ ಕುಂಕುಮಕ್ಕೆ ಏನೋ ಕರೆದ್ರು, ಅಥವಾ ಬರ್ಡೇ ಪಾರ್ಟಿ ಕರೆದ್ರು, ಅಥವಾ ಕಿಟ್ಟಿ ಪಾರ್ಟಿ ಅಂತ, ಅಥವಾ ನೀವೇ ಏನೋ ಹೊರಗಡೆ ಹೋಗೋದಿದೆ ಅಂದರೆ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಹಾಗೆ ಹೋಗಬೇಡಿ. ಒಂಥರ ಆಯಿಲಿ ಎಣ್ಣೆ ಮುಖ ಎಲ್ಲ ಕಾಣಿಸುತ್ತೆ. ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡು ಹೋಗಿ. ನಾನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಸಿಂಪಲ್ ಮೇಕಪ್ 5 ಐಟಮ್ ಬಳಸ್ಬಿಟ್ಟು ಸಿಂಪಲ್ಲಾಗಿ ಹೇಗೆ ಮೇಕಪ್ ಮಾಡ್ಕೋಬೇಕಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಆ ಥರ ಲೈಟಾಗಿ ಮಾಡ್ಕೊಳ್ಳಿ. ನೀವು ಹೆವಿಯಾಗಿ ಫೌಂಡೇಶನ್ ಹಾಕಿ, ಕನ್ಸೀಲರ್ ಹಾಕಿ, ಅದು ಹಾಕಿ ಇದು ಹಾಕಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ಮದುವೆ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ಗೆ ಹೋಗಬೇಕಾದ್ರೆ ಮಾಡ್ಕೊಂಡು ಹೋಗಿ, ಬೇಡ ಅಂತ ಹೇಳ್ತಾ ಇಲ್ಲ. ಚಿಕ್ಕ ಚಿಕ್ಕಿಗೆ ಒಂದು ಸ್ವಲ್ಪ ಈಗ ಹೋಗಿ ಈಗ ಬರೋದಕ್ಕೆಲ್ಲ ಅಷ್ಟೆಲ್ಲ ಏನು ಬೇಕಾಗಿಲ್ಲ. ಹಾಗಾಗಿ ಆ ಥರ ಸಿಂಪಲ್ ಮೇಕಪ್ ಮಾಡ್ಕೊಳೋದ್ರಿಂದನೂ ನೀವು ಹೆಂಗಾಗಿ ಕಾಣಿಸ್ತೀರ. 9th ಟಿಪ್ಪು ಬಂದುಬಿಟ್ಟು ಕಾಲುಂಗುರ.
ಹೌದು, ಕೆಲವೊಬ್ಬರು ಕಾಲುಂಗುರ ಹಾಕ್ಕೊಂಡಿರ್ತಾರೆ, ಕಾಲು ಬೆರಳೇ ಕಾಣಿಸೋದಿಲ್ಲ. ಹೀಗೆ ಸುತ್ತಿ ಫುಲ್ ಬೆರಳೆ ಕವರ್ ಆಗಿಬಿಟ್ಟಿರುತ್ತೆ. ಆ ಥರದ್ದು ಹಾಕ್ಕೊಳ್ಬೇಡಿ, ಅದು ಚೆನ್ನಾಗೂ ಕಾಣಿಸೋದಿಲ್ಲ. ತುಂಬ ಏಜ್ ಆಗಿರೋ ಥರ, ಅಂದರೆ ಹಿಂದಿನ ಕಾಲದಲ್ಲಿ ಹಾಕ್ಕೊಳ್ತಾ ಇದ್ರು ಸ್ವಲ್ಪ ದೊಡ್ಡ ಕಾಲುಂಗುರ ಎಲ್ಲ, ಆ ಥರ ಹಾಕ್ಕೋಬೇಡಿ. ಅದರಿಂದ ಇನ್ನೂ ಒಂದು ಏನು ಪ್ರಾಬ್ಲಮ್ ಅಂದರೆ, ನೀವು ಕಾಲು ಪದೇ ಕಾಲು ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡಾಗ ಎಲ್ಲ ಅದರಲ್ಲೆಲ್ಲ ನೀರೆಲ್ಲ ಹಿಡ್ಕೊಂಡು ಒಂಥರ ಇರಿಟೇಟ್ ಆಗುತ್ತೆ. ಹಾಗಾಗಿ ಆ ಥರದ್ದು ಹಾಕ್ಕೋಬೇಡಿ. ಸಿಂಪಲ್ಲಾಗಿ 2 ಸುತ್ತು ಬರುತ್ತಲ್ವ, ಬೇಕಾದ್ರೆ ಅದು ಹಾಕ್ಕೊಳ್ಳಿ. ಈಗೆಲ್ಲ ಒಂದು ಸುತ್ತು ಅದ್ರ ಮೇಲೆ ಅರಳು ಬರೋದು ಅಥವಾ ಚಿಕ್ಕ ಗೆಜ್ಜೆ ಥರ ಇರೋದು ತುಂಬ ಸ್ಟೈಲಾಗಿ ಸಿಗುತ್ತೆ. ತೋರಿಸ್ತೀನಿ ಒಂದು. ನಾನು ಯಾವಾಗಲೂ 2 ಸುತ್ತು ಇರೋದು ಮಾತ್ರ ನಾನು ಹಾಕ್ಕೊಳ್ಳೋದು. ತುಂಬ ಸುತ್ತು ಇರೋದು ನಾನು ಹಾಕ್ಕೊಳ್ಳಲ್ಲ. ಏನೋ ಮದುವೆಯಲ್ಲಿ ಹಾಕಿದ್ರು, ಅದು ಹಾಗೇ ಇದೆ. ಆಮೇಲೆ ತೆಗೆದ್ಬಿಟ್ಟು ನಾನು ಚಿಕ್ಕದು ಹಾಕ್ಕೊಂಡಿದ್ದೀನಿ, ಅದು ಹಾಗೇ ಇದೆ. ಬಟ್ ಇನ್ನೂ ಸ್ಟೈಲಾಗಿರೋದು ಈ ಥರ ಸಿಂಗಲ್ಲಾಗಿ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದು ನಿಮಗೆ ಕಪ್ಪಗಾಗಿದೆ ಅಂತಲ್ಲ, ಇದು ಇರೋದೇ ಹಾಗೆ ಆ್ಯಂಟಿಕ್ ಸಿಲ್ವರು, ಈ ಥರ ಬರುತ್ತೆ. ಇದ್ರ ಮೇಲೇ ನಾನು ಹೇಳಿದ್ನಲ್ವ, ಇಲ್ಲಿ ಅರಳು ಬರುತ್ತೆ, ಕೆಲವೊಂದು ಚಿಕ್ಕ ಗೆಜ್ಜೆ ಥರ ಬರುತ್ತೆ. ಈ ಥರದ್ದು ಬೇಕಾದ್ರೆ ಹಾಕ್ಕೊಳ್ಳಿ, ನೀವು ಹೆಂಗಾಗಿ ಕಾಣ್ತೀರ, ಸ್ಟೈಲಾಗಿ ಸಹ ಕಾಣಿಸ್ತೀರ. ಲಾಸ್ಟ್ ಟಿಪ್ಪು 10th ಒನ್ನು, ಕಾಲ್ಗೆಜ್ಜೆ ನೋಡಿ. ಕಾಲ್ಗೆಜ್ಜೆ ಈ ಥರ ದೊಡ್ಡದಾಗಿರೋದು ಹಾಕ್ಕೋಬೇಡಿ. ಇದು ನನಗೆ ಮದುವೆಯಲ್ಲಿ ಆವಾಗ ಹಾಕಿದ್ದು ಮತ್ತೆ ತೆಗೆದಿಟ್ಟಿದ್ದು ಹಾಗೇ ಇದೆ. ನನಗೆ ಕಾಲ್ಗೆಜ್ಜೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಕ್ಕೊಂಡ್ರು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ತೀನಿ. ಅದು ಏನಾದ್ರು ಫಂಕ್ಷನ್ ಇದ್ದಾಗ ಹಾಕ್ಕೊಳ್ತೀನಿ, ಹಾಗೆ ತೆಗೆದಿಡ್ತೀನಿ. ಡೈಲಿ ಮಾತ್ರ ನಾನು ಹಾಕ್ಕೊಳೋದೇ ಇಲ್ಲ. ಇದಕ್ಕಿಂತ ಇನ್ನೂ ದೊಡ್ಡದು ಹಾಕ್ಕೊಂಡಿರ್ತಾರೆ. ಇದು ಇನ್ನೂ ಇಲ್ಲಿ ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ, ಈ ಥರ ಹಿಂಗೆ ಲೇಯರ್ ಬಂದಿದೆಯಲ್ವ, ಅದು ಇನ್ನೂ 2-3 ಲೇಯರ್ ಇರುತ್ತೆ. ಈಗ ಗೊತ್ತಾಗ್ತಾ ಇದೆಯಲ್ಲ, ಈ ಥರ ಫುಲ್ ಲೇಯರ್ ಬಂದು ಇಷ್ಟು ಅಗಲವಾಗಿರುತ್ತೆ. ಆ ಥರದ್ದು ಹಾಕ್ಕೋಬೇಡಿ, ಚೆನ್ನಾಗಿ ಕಾಣಿಸೋದಿಲ್ಲ. ಸ್ವಲ್ಪ ನೈಸಾಗಿರೋದು ಹಾಕ್ಕೊಳ್ಳಿ ನೋಡಿ. ಈ ಥರದ್ದು ಹಾಕ್ಕೊಳ್ಳಿ, ಚಿಕ್ಕದಾಗಿರೋದು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಈ ಥರ ಡಿಸೈನ್ದು ಬರುತ್ತೆ. ಈ ಥರದ್ದು ಬೇಕಾದರೆ ಹಾಕ್ಕೊಳ್ಬೋದು. ಈ ಥರ ಕಲರ್ ಇದು ಬರುತ್ತೆ. ಈ ಥರದ್ದು ಹಾಕ್ಕೊಳ್ಳಿ. ಇಲ್ಲಾಂದರೆ ಇನ್ನೂ ನಿಮಗೆ ಹರಳದು ಚೆನ್ನಾಗಿ ಬರುತ್ತೆ. ಇದೆಲ್ಲ ಸಿಲ್ವರ್ದೇ. ಈಗ ನಿಮಗೆ ಆರ್ಟಿಫಿಷಿಯಲ್ ಸಹ ಸಿಗುತ್ತೆ, ಇನ್ನೂ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಬರುತ್ತೆ. ಅದು ಬೇಕಾದರೂ ತೊಗೊಳ್ಬೋದು. ಈ ಥರ ನೋಡಿ, ಈ ಥರದ್ದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಎಲ್ಲ ತುಂಬ ನೀಟ್ ಅನಿಸುತ್ತೆ. ಈ ಥರದ್ದು ಬೇಕಾದ್ರೆ ಹಾಕ್ಕೊಳ್ಳಿ, ಆವಾಗ ನೀವು ಹೆಂಗಾಗಿ ಕಾಣಿಸ್ತೀರ ನೋಡಿ. ಇಷ್ಟ ಆಗಿತ್ತು ನಾವು ಯಾವಾಗಲೂ ಹೆಂಗಾಗಿ ಕಾಣಿಸೋದಕ್ಕೆ 10 ಟಿಪ್ಸ್ಗಳು. ಇದನ್ನು ಫಾಲೋ ಮಾಡಿ ಹೆಂಗಾಗಿ ಸ್ಟೈಲಿಶ್ ಆಗಿ ಕಾಣಿಸ್ತೀರಾ. ಹಾಗೆ ನೋಡಿ, ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ ವಿಡಿಯೋ ಕೇಳ್ತಾ ಇರ್ತೀರ. ಈ ಥರ ವಿಡಿಯೋಗಳು ಲೆಂತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಈ ಥರ ಟಿಪ್ಸು ಟ್ರಿಕ್ಸ್ ಏನಾದರೂ ಬೇಕು ಅನ್ನೋದಾದರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ಆ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಒಂದು ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂತ ನನಗೆ ಗೊತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.